ಕಾಶಿ ರಾಮೇಶ್ವರ ತಿರುಪತಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಶೃಂಗೇರಿ ಇಂತಹ ಕ್ಷೇತ್ರಕ್ಕೆ ಹೋಗಿ ದೇವರ ಅಂಶವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಕೆಲವು ಹರಿಕೆಯನ್ನು ಕೊಟ್ಟು ಕೆಲವು ಹರಿಕೆಯನ್ನು ಹೊತ್ತು ಬಂದಿರುವ ಸ್ಥಳ ಯಾವುದು ಇವಾಗ ಇದುವೇ ನಮ್ಮ ನಾಡು ಮುಖ್ಯ. ಹೌದಿ. ಇನ್ನು ಅಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಹೋಗಲೇಬೇಕು ರಮಣಿ. ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ನಮ್ಮ ನಾಡು ಸೇರಿಸೋಣ. ಅದೆಷ್ಟೋ ವರ್ಷಗಳ ಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ತೀರ್ಥಯಾತ್ರೆಯನ್ನ ಕೈಗೊಂಡು ನೊಂದ ಜೀವಿಗಳು ಸಂತಾನ ಭಾಗ್ಯ ಕರುಣಿಸಬೇಕಲ್ಲ. ಅದನ್ನ ಮಹಿಮೆ ಏನು, ಹೇಗೆ ಕರುಣಿಸ್ತಾನೆ? ಈ ಮಾನವ ಮಧ್ಯದಲ್ಲಿ ಈ ರೀತಿ ಹೋಗ್ಬೇಕು. ನಾವು ಏನು ಕೊಡಿ ಏನು ನೋಡಿ ದೇವರಿಗೆ ಹಣ್ಣು ಕಾಯಿ ಮಾಡಿದೆವು. ಆ ಬಾಳೆ ಹಣ್ಣು ಅವರಿಗೆ ಕೊಟ್ಟರೆ ಆಯ್ತು. ನೋಡೋಣ, ಅದು ಅಲ್ವಾ ಅಜ್ಜ, ನಿಮ್ಮ ಹೊಟ್ಟೆ ತುಂಬುವಷ್ಟು ಅಲ್ಲದೆ ಹೋದು ನೋಡಿ. 5 ಬಾಳೆ ಹಣ್ಣು ಇದರಿಂದ ಹಸಿವೆಂದಾಗ 5 ಕದಳಿ ಫಲವನ್ನು ನನಗಿಸಿದವರು ನೀವು. ಇನ್ನೂ 2 ಮಿಕ್ಕಿದೆ, ಅದನ್ನು ತಿನ್ನಿ. ಆದ್ರೆ 3ರಲ್ಲಿ ನನ್ನ ಹೊಟ್ಟೆ ತುಂಬಿ ಹೋಗಿತ್ತು ನೋಡಿ. ಅದಕ್ಕೆ ಬಿಡಬೇಕು. ಆದ್ರೆ ಈ 2 ಕದಳಿ ಫಲವನ್ನ ನಿಮಗೆ ನೀಡ್ತಾ ಇದ್ದೆ, ಇದನ್ನು ನೀವೇ ತಿನ್ಬೇಕು. ಒಟ್ಟಲ್ಲಿ 5 ಬಾಳೆ ಹಣ್ಣು ಅಜ್ಜನಿಗೆ. ಅವರು 3 ಬಾಳೆ ಹಣ್ಣು 2 ಬಾಳೆ ಮರಗಿಸಿ ನಮಗೆ ಕೊಟ್ಟು ಬೇಡ ಅಂತ ಹೇಳಿದ್ರು. 2 ಕೊಡು, ತಿನ್ನಿ ಅಲ್ವಾ?
ಕೊಟ್ಟರು. ಆದ್ರೆ ಒಮ್ಮೆ ಹೊರಟು ಹೋದ್ರಲ್ಲ. ಅಜ್ಜ ಎಲ್ಲಿ ಹೋದ್ರೆ? ಅಜ್ಜ, ಓ ಅಜ್ಜ, ಏನು ವಿಚಿತ್ರವೇ ಇದು. ವಿಚಿತ್ರ ಅಂತ ನನ್ನ ಸ್ವಾಮಿ, ಪ್ರಪಂಚವೇ ಹೇಗೆ ಅಂದ್ರೆ ಕೆಲಸ ಕೇಳಿಕೊಂಡು ಬರುವುದು. ಅವರು ಹೊಟ್ಟೆ ತುಂಬಿತ್ತು, ಅವರಿಗೆ ಖರ್ಚಿಗಾಗುವಷ್ಟು ಆದಿತ್ತು, ಮತ್ತೆ ಹೊರಟು ಹೋಗುತ್ತಾರೆ. ಮತ್ತೆ ಯಜಮಾನನ ಅಥವಾ ನಾಳೆ ಕೆಲಸ ಕೊಟ್ಟವರ ನೆನಪೇ ಇರಲಿಲ್ಲ ಅವರು. ನಾಳೆ ಹುಡುಕಬೇಕು. ಮತ್ತೆ ಹಸಿವು ಅಂತ ಹೇಳಿಕೊಂಡು ಬಂದ್ರು ಅಜ್ಜ. ಹಸಿವು ನೀಗ್ಲಿ ಅಂತ ಬಾಳೆಹಣ್ಣು ಕೊಟ್ರೆ ತಿಂದವರು ಪಕ್ಕನೆ ಹೊರಟು ಮಾಯವಾಗಿ ಬಿಟ್ಟರೆ ಸಾಮಾನ್ಯ ವ್ಯಕ್ತಿ ಹೋಗುವ ಅಥವಾ ಆ ಸ್ಥಳದಿಂದ ನಡೆದೇ ಹೋಗಬೇಕು. ಅಲ್ಲಿ ಎಲ್ಲವೂ ಇಲ್ಲ. ಆದ್ರೆ ಈ ವ್ಯಕ್ತಿ ನಿಂತ ಸ್ಥಳದಿಂದಲೇ ಮಾಯವಾಗಿ ಹೋದ್ರಲ್ಲ. ಬೇರಾಗಲೇಬೇಕು ಇವಾಗ. ಇದು ಆಶ್ಚರ್ಯವಾದದ್ದು. ಆಶ್ಚರ್ಯವಾಗಂಡವು ನಾವು ಭಾಗೀರಥಿ. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ನಿಂತುಕೊಂಡ್ರೆ ಕಾರ್ಯ ಆಗಲಿಕ್ಕಿಲ್ಲ. ಮತ್ತೆ ಏನೇ ಅಜ್ಜ ಇಲ್ಲಿ ಕಾಣುವುದಿಲ್ಲ, ಮಾಯವಾಗಿ ಬಿಟ್ರಲ್ವಾ. 3 ಬಾಳೆಯನ್ನು ತಿಂದು ಅಲ್ಲೆಲ್ಲೇ ತೃಪ್ತಿ ಬಿಟ್ಟರು ಅಜ್ಜ. 2 ಬಾಳೆಯನ್ನು ಅಮ್ಮ ನೀವು ತಿನ್ನಿ, ಇನ್ನು ಮುಂದೆ ಒಳ್ಳೆಯ ಕೆಲಸ ಕೊಟ್ಟದಲ್ವಾ. ಹೌದು, ಮನೆ ಹೋಗೋಣ. 2 ಬಾಳೆಯನ್ನು ನೀವು ತಿನ್ನು ನೋಡೋಣ ಮುಂದೆ. ಅದು ಅಜ್ಜಿ ಅಜ್ಜ ಮಾಯಾಗಿ ಬಿಟ್ರಲ್ಲ. ಎಲ್ಲಿದ್ರೆ ಇಲ್ಲಿ ನಿಶ್ಚಯಿಸಬೇಕು ಎನ್ನುವ ಕಾಲಕ್ಕೆ ಇಷ್ಟವಾಗಿದ್ದು ಹೇಗೆ ನನ್ನ ಸಾಧನೆಯಿಂದ ಸಾಧಿಸಿದರೆ ಕಲೆಯಿಂದ ಸಾಧಿಸಿದರೆ ಸಾಧನೆಯ ಮೂಲಕವಾಗಿ ಪಠವನ್ನು ಬೆಳೆಯಲಿಕ್ಕೆ ಮುಂದಾಗುತ್ತಾ ಇದ್ದಾರು ನಾನು. ಆದ್ರೆ ಏನ್ ಮಾಡೋಣ ಹೇಳು. ಹೋಗಿಯ ಪಿಶಾಚಿಂದ ಒಂದೇ ಗವಾಕ್ಷಿ ಹಾಗಾಗಿ ಹೊರಟಲ್ಲ. ಸಮಯ ಮಧ್ಯದಲ್ಲಿ ನನಗೆ ಮಕ್ಕಳಿಲ್ಲ ಅಂತ ಹೇಳಿದ ಕಾಲಕ್ಕೆ ತೀರ್ಥಯಾತ್ರೆಯನ್ನು ಮಾಡಿ ಕೊನೆಯಲ್ಲಾಗುವ ಪುಣ್ಯದ ಮಕ್ಕಳು ಆದರೂ ಆಗಬಹುದು. ಹೀಗೆ ಬೆಳೆಸಿಕೊಟ್ಟರ ಉದ್ದೇಶವೇನು? ಹೋದವ ಮತ್ತೆ ಬರುವುದೇ ಇಲ್ಲ ಅಂತ. ಈ ಕಾರಣ ಬೇಗ ತೀರಾಗ್ತದೆ ಅಂತ. ಆದರೆ ಒಂದು ಈಗ ಕೇಳಿದೆಯ ವರ್ತಮಾನವನ್ನ. ತೀರ್ಥಯಾತ್ರೆಯನ್ನು ಮುಗಿಸಿ ಶಿವನ ದೇವಸ್ಥಾನವನ್ನು ಮೂರ್ತಿ ದುರ್ಗಾಪರಮೇಶ್ವರ ದೇವಸ್ಥಾನವನ್ನು ಸೇರಿ ಪೂಜೆ ಕೊಟ್ಟು ಬರ್ತಾ ಇದ್ದಾರಂತೆ. ಏನ್ ಮಾಡುದು ಈಗ? ಆಗಿ ಹೋಯ್ತಲ್ಲ, ಎಲ್ಲ ಕೈ ತಪ್ಪಿ ಹೋಯ್ತಲ್ಲ. ಇಲ್ಲ ನಾರಿಗೆ ಹೊರಗೆ ಸಂತಸ್ಬೇಕು. ಕ್ಯಾಕೆ ನಾರಿಯವ ಏನ್ ಮಾಡುದು ಈಗ? ನೀವು ಸಿಟ್ಟಾಗ್ಬಿಡಿ. ನಾನು ನಿಮ್ಗೆ ಉಪಾಯ ಕೊಟ್ಟು ಉಪಾಯ ಮತ್ತೆ ಹೇಳುದು ಇನ್ನು ಬರ್ತಾ ಇದ್ರೆ ಅಷ್ಟೇ ಅಲ್ಲ, ಬರ್ಲಿಲ್ಲ ಅಲ್ಲ. ಮತ್ತೆ ದೇವರನ್ನು ಕೈ ಬಿಡಲಿಲ್ಲ. ಅದೇ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಬರುತ್ತಿರುವವರು ಮೂರ್ತಿಯ ಅರಮನೆಗೆ ಬರುವುದೇ ಇಲ್ಲ ಅಂತಾರೆ. ಬರ್ತಾ ಇದ್ರೆ ಹಾಗೆ ಮಾಡ್ತಾರೆ. ಈ ಪಟ್ಟ ನಮಗೆ ಹಾಗೆ ಮಾಡಿದ್ರೆ ಅದಕ್ಕೆ ಮಾಡೋದೇ ಕಳಿಸಿಕೊಡು. ನಮ್ಮಂತ ಮಂತ್ರಿಗಳು ಯಾಕೆ ನಮ್ಮ ರಾಜ್ಯವನ್ನ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇವತ್ತು ಕೆಲಸ ಕೊಡ್ತಾ ಇದ್ದಾರೆ. ನೇರವಾಗಿ ಬರಬೇಕು. ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತ ಮಹಾರಾಜ ಮಹಾರಾಣಿ ಪೂಜೆ ಕೊಟ್ಟು ಬರ್ತಾ ಇದ್ದಾರೆ. ದಾರಿಯಲ್ಲಿ ಅವರನ್ನ
ಕಾರಣವನ್ನೆಲ್ಲ ತೆಗೆದುಕೊಂಡು ಅದೆಲ್ಲವೂ ನಿಮಗೆ ನಿಮಗೆ ಆಗಬೇಕು ಅಂತಾದ್ರೆ ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕು. ಆ ಮಹಾರಾಜ ಮಹಾರಾಣಿಯರನ್ನ ಬನ್ನಿ. ಆವಾಗ ಆ ಬಂಗಾರ ನಿಮಗಾಗ್ತದೆ. ನಾನು ಹೇಳಿದಂತ ವಿಷಯವಾಗದೇ ಇರಲಿ. ಮೈಯ ಮೇಲಿನ ಆಭರಣ ಬಿಚ್ಚಿಕೊಟ್ಟರೆ ಸರಿ. ಸರಿಯಾಗಿ ನೋಡ ಏನ್ ಚಂದ ಜನಲ್ವಾ? ಖಂಡಿತವಾಗಿ ಮಾನವನ ರೂಪವುಳ್ಳವ ಇವ. ಮನ್ಮಥನಂತಹ ರೂಪವುಳ್ಳ ಈತ